ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಹೇಳಕ್ಕೆ ಬರ್ತಿರೋ ವಿಷಯ ಏನಂದರೆ ಶಂಖಪುಷ್ಪ ಹೂ. ಶಂಖಪುಷ್ಪ ಹೂ ಅಂದರೆ ಎಲ್ಲರ ಮನೇಲೂ ಇರುತ್ತೆ. ದೇವರಿಗೆ, ಅದು ಶಿವ ದೇವರಿಗೆ ತುಂಬ ಶ್ರೇಷ್ಠವಾದ ಹೂವು ಅಂತೇಳ್ಬಿಟ್ಟು ಎಲ್ಲರ ಮನೆಯಲ್ಲೂ ಬೆಳೆಸಿರ್ತಾರೆ. ಅದು ನೋಡ್ಲಿಕ್ಕೆ ಕೂಡ ಶಂಖದ ಥರನೇ ಇದೆ. ಆದರೆ ಶಂಖಪುಷ್ಪ ಹೂವಿಂದ ಏನೇನು ಪ್ರಯೋಜನಗಳಿಂದ ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಅದೊಂದು ಕೇವಲ ಹೂವಾಗಿರುತ್ತೆ ಅಷ್ಟೇ. ಅದು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು, ಇನ್ನೊಂದು ತುಂಬ ಹೂ ಬಿಡುತ್ತೆ ಅದು. ಹಾಗಾಗಿ ಕೆಲವರಿಗೆ ಅದು ಹೂವಾಗಿರುತ್ತೆ ಅಷ್ಟೇ. ಆದರೆ ಇದೊಂದು ಮೆಮೊರಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದ್ರ ಜ್ಯೂಸು, ಹೂವಿನ ಜ್ಯೂಸು ಮೆಮೊರಿ ಬೂಸ್ಟರ್, ಮೆದುಳಿನ ಟಾನಿಕ್ ಅಂತಲೇ ಹೇಳಬಹುದು. ಆಮೇಲೆ ಒಬ್ಬರು ಮನಸ್ಸನ್ನ ಶಾಂತಗೊಳಿಸೋಕ್ಕೋಸ್ಕರ ಆಯುರ್ವೇದದಲ್ಲಿ ಬಳಸ್ತಾರೆ ಈ ಹೂವನ್ನು. ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿಗೋಸ್ಕರ ಕೂಡ ಬಳಸ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.